ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ರಣ ಬಳ್ಳಾರಿ ಈಗ ಕೊತ ಬಳ್ಳಾರಿಯಾಗಿದೆ. ಬಳ್ಳಾರಿಯಲ್ಲಿ ಮೊನ್ನೆ ನಡೆದಂತಹ ಗಲಾಟೆ ಇತ್ತಲ್ಲ, ನಾನಾ ಸ್ವರೂಪವನ್ನ ಪಡೆದುಕೊಂಡಿದೆ. ಗುಂಡೇಟು ರಾಜಕೀಯ, ಜನಾರ್ದನ ರೆಡ್ಡಿ ವರ್ಸಸ್ ನಾರಾ ಭರತ್ ರೆಡ್ಡಿ ಅನ್ನೋ ರೀತಿಯಲ್ಲಾಗಿದೆ. ಅಸಲಿಗೆ ಗಲಭೆಯಲ್ಲಿ ಟಾರ್ಗೆಟ್ ಆಗಿದ್ದು ಗಣಿದಣಿಯ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ವಿರುದ್ಧ ಬಿಜೆಪಿ ಕಿಡಿಕಾರಿದ್ದಾರೆ. ರಾಜಶೇಖರ್ ಬಲಿ ಪಡೆದ ಆ ಬಂದೂಕು ಯಾರದ್ದು ಅನ್ನುವಂತ ಪ್ರಶ್ನೆ ಎಲ್ಲರಲ್ಲೂ ಇದೆ. ಗಲಾಟೆಯಲ್ಲಿ ಅಕ್ರಮ ಬಂದೂಕು ಎಂಟ್ರಿ ಆಗಿತ್ತ? ಸೀಸ್ ಆಗಿರುವ 11 ಗನ್ಗಳಿಂದಲೂ ಕೂಡ ಆ ಬುಲೆಟ್ ಹಾರಿ ರಾಜಶೇಖರ್ ದೇಹವನ್ನ ಹೊಕ್ಕಿಲ್ಲ ಅನ್ನೋದು ಈಗ ಪೊಲೀಸರೇ ಖಚಿತಪಡಿಸಿದ್ದಾರೆ. ಹಾಗಾದ್ರೆ ಬೇರೆ ಯಾವ ಬಂದೂಕಿನಿಂದ ಹಾರಿದ ಗುಂಡು ರಾಜಶೇಖರ್ ಎದೆಯನ್ನ ಸೀಳಿ ಆತನನ್ನ ಅಲ್ಲಿ ಬಲಿ ಪಡಿತು ಅನ್ನೋದು ಈಗಿರುವಂತ ಪ್ರಶ್ನೆ. ನಾನಾ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇದ್ದಾವೆ. ನಾರಾ ಭರತ್ ರೆಡ್ಡಿ ಇಲ್ಲಿ ಜನಾರ್ದನ್ ರೆಡ್ಡಿ ಮತ್ತೆ ಶ್ರೀರಾಮುಲು ಅವರನ್ನ ಟಾರ್ಗೆಟ್ ಮಾಡಿ ಇಂಥದ್ದೊಂದು ಗಲಭೆಯನ್ನ ಅವರೇ ಮಾಡಿದ್ರು ಅನ್ನೋದೆಲ್ಲವೂ ಕೂಡ ಚರ್ಚೆ ವಿಚಾರ. ಸದ್ಯ ನಾರಾ ಭರತ್ ರೆಡ್ಡಿ ಹೇಳ್ತಾ ಇದ್ದಾರೆ ಇದು ಕೀಳು ಮಟ್ಟದ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇದೆಲ್ಲದರ ಹೊರತಾಗಿ ಪೊಲೀಸರ ತನಿಖೆ ನಡೀತಾ ಇದೆ. ರಾಜಶೇಖರ್ನನ್ನ ಬಲಿ ಪಡೆದಂತ ಆ ಗುಂಡು ಯಾವ ಗನ್ನಿಂದ ಹಾರಿರುವಂತ ಗುಂಡು ಬುಲೆಟ್ ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಅಲ್ಲಿದ್ದಂತ ಗನ್ ಮ್ಯಾನ್ ಅವರು ಬಳಸಿದಂತ ಗನ್ ಅದೆಲ್ಲವನ್ನು ಈಗ ಪೊಲೀಸರು ಸೀಸ್ ಮಾಡಿದ್ದಾರೆ. ಆರೋಪ ಪ್ರತ್ಯಾರೋಪ ನಿರಂತರವಾಗಿ ನಡೀತಾ ಇದೆ ಬಿಜೆಪಿ ಮತ್ತೆ ಕಾಂಗ್ರೆಸ್ನ ನಡುವೆ. ಸದ್ಯಕ್ಕೆ ಪೊಲೀಸರ ತನಿಖೆ ವೇಳೆ ಬಯಲಾಗಬೇಕಾಗಿದೆ ಏನಾಗಿದೆ, ಫ್ಯಾಕ್ಚುಲಿ ಏನಾಗಿದೆ, ಯಾರ ಬಂದೂಕಿನ ಗುಂಡಿಗೆ ರಾಜಶೇಖರ ಎದೆ ಕೊಟ್ಟ ಅನ್ನೋದನ್ನ ಪೊಲೀಸರ ತನಿಖೆ ನಂತರವೇ ಬಯಲಿಗೆಳಿಬೇಕಾಗಿದೆ. ಸದ್ಯಕ್ಕೆ ಮೊನ್ನೆ ಆದಂತ ಘಟನೆ ಬಹುಶಃ ಬಳ್ಳಾರಿಯೇ ಬೆಚ್ಚಿ ಬಿದ್ದಿತ್ತು. ಜನಾರ್ದನ್ ರೆಡ್ಡಿ ಮಾಜಿ ಮಂತ್ರಿ, ಹಾಲಿ ಶಾಸಕ ಅವರ ಮನೆ ಮುಂದೆ ರಣರಂಗವೇ ಆಗೋಯ್ತು. ಬಿಜೆಪಿ ಮತ್ತೆ ಕಾಂಗ್ರೆಸ್ ಸುಮಾರು 5-10 ಸಾವಿರ ಜನ ಒಟ್ಟಿಗೆ ಸೇರಿ ಸಿಕ್ಕ ವಸ್ತುಗಳಿಂದ ಹಲ್ಲೆ ಮಾಡಿದ್ರು, ಸಿಕ್ಕ ವಸ್ತುಗಳನ್ನ ತೂರಾಟ ಮಾಡಿದ್ರು, ಫೈರಿಂಗ್ ಆಗಿತ್ತು. ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು, ಗಾಳಿಯಲ್ಲಿ ಗುಂಡು ಹಾರಿಸಿದ್ರು. ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳು, ಅಂಗರಕ್ಷಕರು ಫೈರ್ ಮಾಡಿದ್ರು ಅನ್ನುವಂತ ಆರೋಪ. ಕೆಲವು ದೃಶ್ಯಗಳಲ್ಲಿ ಗೊತ್ತಾಗುತ್ತೆ ಆ ಬಳ್ಳಾರಿಯ ಆ ರಣ ಕಣ ಹೆಂಗಾಗಿತ್ತು ಅಂತ ಹೇಳಿ. ರಣ ಬಳ್ಳಾರಿ ಅವತ್ ರಾತ್ರಿ ಹೇಗೆ ಹೊತ್ತಿ ಉರಿದಿತ್ತು ಅಂತ ಹೇಳಿ. ಇನ್ನೂ ಕೂಡ ಬೂದಿ ಮುಚ್ಚಿದ ಕೆಂಡದಂತಹ ಸ್ಥಿತಿ ಬಳ್ಳಾರಿಯಲ್ಲಿ ಇದೆ. ಇದರ ನಡುವೆ ಕೆಲವು ವಿಡಿಯೋಗಳನ್ನ, ಕೆಲವು ದಾಖಲೆಗಳನ್ನ ಬಿಡುಗಡೆ ಮಾಡುವ ಮೂಲಕ ಈ ಘಟನೆಗೆ ನೈಜವಾಗಿ ಕಾರಣ ಏನು ಅನ್ನೋದ್ರ ಬಗ್ಗೆ, ಮತ್ತೆ ಇಲ್ಲಿ ಏನ್ ನಡೀತಾ ಇದೆ, ಪಾಲಿಟಿಕ್ಸ್ ಏನಾದ್ರೂ ಇದೆಯಾ, ಇದೆಲ್ಲವೂ ಕೂಡ ತನಿಖೆ ನಂತರ ತಿಳಿದು ಬರಬೇಕಾಗಿದೆ. ಬಳ್ಳಾರಿ ರಣ ಅಂತೇಳಿ ಈಗ ಕುದೀತಾ ಇದೆ. ಬಳ್ಳಾರಿಯಲ್ಲಿ ನಡೀತಾ ಇರುವಂತ ಇದೆಲ್ಲ ಹೈಡ್ರಾಮಾಗಳು ಈಗ ಇಡೀ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ. ಇದು ನಿಜವಾಗ್ಲೂ ಕೂಡ ಪಾಲಿಟಿಕ್ಸ್. ಅಮಾಯಕೊಬ್ಬ ಬಲಿಯಾಗಿದ್ದಾನೆ, ಅವ್ರ ಮೇಲೆ ಇವ್ರ ಮೇಲೆ ಅವರು, ಆರೋಪ ಪ್ರತ್ಯಾರೋಪಗಳ ನಡುವೆ ಜನ ಹೆಂಗ್ ನೋಡ್ತಾ ಇದ್ದಾರೆ. ನೀವು ಕೂಡ ಕರೆ ಮಾಡಿ ನಮ್ಮ ಜೊತೆ ಮಾತಾಡಬಹುದು. ನಮ್ಮ ನಂಬರ್ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುತ್ತೆ. ಆ ನಂಬರ್ಗೆ ಕರೆ ಮಾಡಿ ಏನ್ ನಡೀತಾ ಇದೆ ಅಸಲಿಗೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆ ನೀವು ಚರ್ಚೆ ಮಾಡಬಹುದು. ಒಬ್ರು ಕಾಲರ್ ಇದ್ದಾರೆ, ಬಸವರಾಜ್ ಅಂತ ಹೇಳಿ ಮೈಸೂರಿನಿಂದ. ಬಸವರಾಜ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಬಸವರಾಜ್ ಅವರೇ, ಈ ಬಳ್ಳಾರಿಯ ಈ ರಣರಂಗವನ್ನ ತಾವು ಗಮನಿಸ್ತಾ ಇದ್ರಿ ಅಂತ ಅನ್ಕೋತೀನಿ ನಾನು. ತಮ್ಗೇನ್ ಅನ್ಸುತ್ತೆ ಬಸವರಾಜ್ ಅವರೇ? ಸರ್ ಇಲ್ಲ, ನಿಮ್ಮನ್ನ ಸರ್ ನಾನು ಮೈಸೂರು ಬಂದಾಗೆಲ್ಲ ಸುಮಾರು ಸಾರಿ ಡೈರೆಕ್ಟ್ ಆಗಿ ಇದ್ ಮಾಡಿದೀನಿ ಸರ್. ಈಗ ಏನಾಗಿದೆ ಗೊತ್ತಾ ಸರ್, ಅವರು ಸರ್ ಅದು ಖಾಸಗಿ ಸೊತ್ತಿರ್ಬೋದು, ಇಲ್ಲ ಬೇರೆ ಸೊತ್ತಿರ್ಬೋದು, ಅವರು ಬ್ಯಾನರ್ ಕಟ್ಟಕ್ ಹೋಗಿದ್ರು. ಬ್ಯಾನರ್ ಕಟ್ಟಕ್ಕೆ ಅವ್ರ ಬಿಡ್ಲಿ ಕಂಪ್ಲೇಂಟ್ ಮಾಡ್ಬೋದಿತ್ತು ಸರ್. ಇವ್ರು ಹೋಗಿ ಅವ್ರ ಮನೆ ಮುಂದ್ಗಡೆ ಚೇರ್ ಹಾಕ ಕುತ್ಕೊಂಡು ಅವ್ನ ಯಾವನ್ ಬಂದ್ ಏನ್ ಮಾಡ್ತಾನೆ ಕಟ್ರು ಅಂತ ಹೇಳ್ತಾರೆ ಅಂದ್ರೆ ಯಾವ ಲೆವೆಲ್ಗೆ ಹೋಗಿದೆ ಸರ್ ನಮ್ಮ ಸಮಾಜ? ಏನ್ ಗುಂಡರಾಜ್ಯನ ಸರ್ ಇದು? ಅವನೊಬ್ಬ MLA ಹೋಗ್ಬಿಟ್ಟು ಜನಾರ್ದನ ಮನೆಗೆ ಬೆಂಕಿ ಹಾಕ್ಬಿಟ್ಟು ಸುಟ್ಬಿಡ್ತಾ ಇದೆ, ನಾನು 5 ನಿಮಿಷ ಟೈಮ್ ಕೊಟ್ಟಿದ್ರಿ ಅಂತ ಹೇಳ್ತಾನಲ್ಲ, ಅಂತವ್ರನ್ನೆಲ್ಲ ಅದೇನೋ ಸಿದ್ದರಾಮಯ್ಯ ಹೇಳ್ತಾ ಇರೋದು, ದ್ವೇಷ ಭಾಷಣ ಮಾಡಿದವ್ರಿಗೆ ಒಂದು ಸಪರೇಟ್ ಆದ ಕಾನೂನು ತಗೊಬಂದಿದೀವಿ ಅಂತ ಹೇಳಿದ್ರಲ್ಲ, ಇವಾಗ ಮನೆ ಸುಡ್ತೀನಿ ಅಂತ ಹೇಳಿದ್ರಲ್ಲ, ಯಾಕೆ ಇನ್ನೂ ಅರೆಸ್ಟ್ ಮಾಡಿಲ್ಲ ಅವನ್ನ? ಯಾಕೆ ಅರೆಸ್ಟ್ ಮಾಡಿಲ್ಲ ಸರ್ ಅವರು? ಇದು ಅಷ್ಟೆಲ್ಲ ಹೋರಾಟ ಮಾಡ್ಕೊಂಡು
ಒಂದ್ ಕಾನೂನಿಗೆ ತಿದ್ದುಪಡಿ ತಂದ್ರಲ್ವಾ ಇವರು? ಬಸವರಾಜ್ ಅವರೇ, ಇವ್ರದ್ದು ಹಾ, ಸರ್. ರಾಜಕಾರಣ ಹಾಳು ಬಿದ್ದು ಹೋಗ್ಲಿ, ಆದ್ರೆ ಅಮಾಯಕನೊಬ್ಬ ಅಲ್ಲಿ ಬಲಿಯಾದ್ನಲ್ಲ, ಆತನ ಜೀವಕ್ ಬೆಲೆ ಇಲ್ವಾ ಹಾಗಾದ್ರೆ? ಸರ್ ಈ ನನ್ ಇವ್ರು ಏನ್ ಮಾಡಿದಾರೆ ಗೊತ್ತಾ ಸರ್? ಇವ್ರ ಬೆಳೆ ಬೇಯಿಸ್ಕೊತಾರೆ, ಅವರು ಇವ್ರ ಬೆಳೆ ಬೇಯಿಸ್ಕೊತಾರೆ. ಮಧ್ಯದಲ್ಲಿ ಸಾಯ್ತಾ ಇರೋರೆ ಅಮಾಯಕರು ಸರ್ ಅಲ್ಲಿ. ಸರ್ ಇವ್ರ ಕಡೆಯಿಂದ 1000 ಜನ, ಅವ್ರ ಕಡೆಯಿಂದ 1000 ಜನ ಜನಗಳು ಬರ್ತಾರೆ ಅಂದ್ರೆ ಇವ್ರು ಯಾವ ತರ ಪ್ರೀ ಪ್ಲಾನ್ ಮಾಡಿದ್ದಾರೆ ಸರ್ ಅಲ್ಲಿ? ಪ್ರೀ ಪ್ಲಾನ್ ಮಾಡ್ಕೊಂಡೆ ಅಲ್ವಾ ಸರ್ ಬಂದಿರೋದವ್ರು? ರಾಜಕಾರಣ ಅಲ್ಲ ಎಷ್ಟು ಸರ್. ಹೊಲಸೆದ್ದು ಹೋಯ್ತು ನೋಡಿ ಸರ್. ವರ್ಷ ಹೋಗಿದೆ ಸರ್, ವರ್ಷದಲ್ಲೂ ವರ್ಷ ಹೋಗಿದೆ ಸರ್. ಇವತ್ತು ಏನಾಗಿದೆ ಗೊತ್ತಾ ಸರ್? ಮೇಲ್ಗಡೆ ಒಬ್ಬ ಕೂತಿರ್ತಾನೆ ನೋಡಿ, ಅವ್ರು ಕರೆಕ್ಟ್ ಆಗಿರ್ಬೇಕು. ಅವ್ರ 14 ಸೈಟ್ ಮೂಡ ಅವರೇ ಕರೆಕ್ಟ್ ಆಗಿ ನಡ್ಕಲಿಲ್ಲ ಅಂದ್ರೆ ಕಡೆ ಬುದ್ಧಿ ಹೇಳಕ್ ಹೆಂಗ್ ಬರುತ್ತೆ ಸರ್ ಅವರು? ಕರೆಕ್ಟ್. ನ್ಯಾಯ ಹೆಂಗ್ ಹೇಳ್ತಾರೆ ಸರ್ ಅವರು? ತಪ್ಪು ಅವರೇ ಮಾಡಿದಾರೆ ರೀ. ನಿಮ್ ತಪ್ಪನೆ ನೀವು ಮುಚ್ಕೊಂಡೆ, ನೀವೇ ತಪ್ಪು ಮಾಡಿದಾರೆ ನಮ್ಗೇನ್ ಹೇಳ್ತೀರಾ ಅಂತಾರೆ. ಇವತ್ತು ಒಂದು ಅಧಿಕಾರಿ ಇರ್ಬೋದು, ಅವ್ರ ಕೆಲಸ ಮಾಡೋ ಸಚಿವರು ಇರ್ಬೋದು, ಯಾರೇ ಇರ್ಬೋದು ಸರ್, ಕೇಳೇ ಕೇಳ್ತಾರೆ ಅದನ್ನ. ಸಾಮಾನ್ಯ ನಾವು ನಾಗರಿಕರಿಗೆ ನಮ್ಗೆ ಅನ್ಸುತ್ತೆ, ಅವ್ರಿಗೆ ಅನ್ಸಲ್ವಾ ಸರ್? ಅವ್ರಿಗೆ ಹೌದು ಸಚಿವರಿಗೆ ಮತ್ತೆ ಅಧಿಕಾರಿಗಳಿಗೆ ಅನ್ಸಲ್ವಾ ಸರ್? ಒಟ್ಟಲ್ಲಿ ಸರ್ ಭ್ರಷ್ಟಾಚಾರ ತುಂಬಿ ತುಳುಕ್ತೈತೆ ಸರ್ ಇಲ್ಲಿ. ಬೀದಿಯಲ್ಲಿ ಗನ್ ಹಿಡಿದು ಫೈರ್ ಮಾಡ್ತಾರೆ ಖಾಸಗಿ ಅಂಗರಕ್ಷಕರು, ಯಾರದ್ದು ಮನೆ ಮೇಲೆ ಫೈರ್ ಮಾಡ್ತಾರೆ, ಕಲ್ಲು ತೂರಾಟ ಮಾಡ್ತಾರೆ, ಸಿಕ್ಕ ವಸ್ತುಗಳಿಂದ ಹೊಡೆದಾಡ್ಕೊಳ್ತಾರೆ, ಖಾರದ ಪುಡಿ ಎರಗ್ತಾರೆ ಅಂತ ಹೇಳಿದ್ರೆ ಕಾನೂನು ಸುವ್ಯವಸ್ಥೆ ಎಲ್ಲಿಗೆ ಹೋಗಿ ಬಂದು ನಿಂತಿದೆ ಸರ್? ಎಲ್ಲಿಗೆ ಹೋಗಿದೆ ಸರ್? ಸರ್ ಇವತ್ತು ರಂಜಿತ್ ಸರ್ ನಾನು ಹೇಳೋದು, ನಿಮಗೆ ಒಂದು ಅಧಿಕಾರ ಇದೆ, ಮತ್ತೆ ಏನೋ ಒಂದು ದೊಡ್ಡ ಲೆವೆಲ್ ಅಲ್ಲಿ ಇದ್ರ, ನಾನೇನೋ ಒಬ್ಬ ಬಡವ, ನಾನೇನೋ ಮಾಡ್ದೆ ಅನ್ಬಿಟ್ಟು ನನ್ ಮನೆ ಮುಂದೆ ಬಂದ್ಬಿಟ್ಟು ನೀವು ಶೂಟ್ ಮಾಡ್ಬೋದಾ ಸರ್? ಏನ್ ಬಿಹಾರನ ಸರ್ ಇದು? ಉತ್ತರ ಪ್ರದೇಶನ ಹೆಂಗೆ ಸರ್? ಯಾವ್ದಾರ ಆಗ್ಲಿ ಸರ್, ಶೂಟ್ ಮಾಡಕ್ಕೆ ಅಧಿಕಾರ ಇದೆಯಾ ಸರ್? ಹೋಗ್ಲಿ, ಅವ್ರ ಮನೆ ಮುಂದ್ಗಡೆ ಚೇರಾಕ ಕುತ್ಕೊಳ್ಳಕ್ಕೆ ಏನಾಗಿ ಅಧಿಕಾರ ಇದೆ ಇಷ್ಟು ಸರ್? ವರ್ಸ್ಟ್ ಆಗೋದಕ್ಕೆ ಏನ್ ಕಾರಣ ಸರ್? ಸರ್ ಎಲ್ಲಾ ರಾಜಕಾರಣಿಗಳು ಅವನು ಒಬ್ಬ ಶಾಸಕನಾಗಿ ಏಕವಚನದಲ್ಲಿ ಹೆಂಗ್ ಮಾತಾಡ್ತಾನೆ ಅಂದ್ರೆ, ಅವನ್ಗೆ ಆ ಶಾಸಕನಾಗಿ ಗೆಲ್ಸೋರಲ್ಲ ಜನಗಳು, ಅವ್ರಿಗೆ ಬುದ್ಧಿ ಇಲ್ಲ ಸರ್. ಜನಗಳಿಗೆ ಬುದ್ಧಿ ಇಲ್ಲ. ಮೇನ್ ಇಂಪಾರ್ಟೆಂಟ್ ಸರ್, ನಮ್ಮಲ್ಲಿ ಜನಗಳು ಬುದ್ಧಿ ಕಲಿಯೋ ತನಕ ಇವರು ಅವ್ರ ಮೇಲೆ ಎತ್ಕಡ್ತಾರೆ. ಸರ್ ಇವ್ ಹೇಳ್ತಾರೆ ಇವರು, ನೀವು ಮಾಡಿದಿರಿ ನಾವು ಮಾಡ್ತೀವಿ, ನಾವು ಮಾಡಿದೀವಿ ನೀವು ಮಾಡ್ತೀವಿ ಅಂತ ಅಂದ್ರೆ, ಅವ್ನ್ ಯಾವನ ಹೋಗ್ಬಿಟ್ಟು ಏನೋ ಕಸ ತಿಂತಾನೆ ಅನ್ಬಿಟ್ಟು ಇವನು ತಿಂತಾನೆ ಸರ್ ಅದು ಅಲ್ವಾ? ಅವ್ನ ಯಾವನ ಒಬ್ಬ ಹೋಗ್ಬಿಟ್ಟು ಕಸ ತಿಂತಾನೆ ಅಂದ್ರೆ ಇವ್ರು ಹೋಗಿ ಕಸ ತಿನ್ನಕಾಯ್ತದೆ ಸರ್? ಕರೆಕ್ಟ್. ಮಾನವೀಯತೆ ಬೇಡವಾ ಸರ್? ಒಂದ್ ಜನ್ಮಕ್ಕೆ ನಾಚಿಕೆ ಆಗಲ್ವಾ ಸರ್? ಜನಗಳು ನಮ್ಮನ್ನ ಈ ಸ್ಟೇಜಿಗೆ ಬಂದು ಕೂರ್ಸಿದ್ದಾರೆ, ನಾವು ಜನಗಳಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋ ಜ್ಞಾನನೇ ಇಲ್ವಲ್ಲ ಸರ್ ಅವ್ರಿಗೆ? ನಿಜ ಇವ್ರು ಏನೇ ಮಾಡ್ಕೊಳ್ಳಿ ಸರ್, ಅಮಾಯಕರನ್ನ ಯಾಕೆ ಇವರು ಬಲಿ ಕೊಡ್ಬೇಕು ಅಂತ. ಥ್ಯಾಂಕ್ ಯು ಬಸವರಾಜ್ ಅವರೇ, ನಮ್ಮ ಜೊತೆಲಿ ನೀವು ಮಾತಾಡಿ